ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದು ಇಸ್ರೇಲ್ನ ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ. ಯಾಕೆಂದರೆ ಇದೊಂದು ಪ್ರದೇಶ ಯಾವತ್ತೂ ಜನನಿಬಿಡವಾಗಿರುವಂಥ ಪ್ರದೇಶ ಟೆಲ್-ಅವೀವ್ ಸಿಟಿಯಲ್ಲಿ. ಆದರೆ ಇವತ್ತು ನೋಡ್ಬೋದು ನೋಡಿ, ಎಲ್ಲೂ ಕೂಡ ಜನಸಂಖ್ಯೆ ಯಾರು ಹೊರಗಡೆ ಹೋಗಬಾರ್ದಿಲ್ಲ. ಅಲ್ಲೊಂದು ಇಲ್ಲೊಂದು ಇಷ್ಟು ಜನ ಮಾತ್ರ ಕಾಣ್ತಾರೆ ನೋಡಿ. ಮತ್ತು ಎಲ್ಲ ಗಾಡಿಗಳನ್ನು ಪಾರ್ಕ್ ಮಾಡಿದರೆ ಎಲ್ಲರೂ ಮನೆಯಲ್ಲಿ ಇದ್ದಾರೆ. ಮತ್ತು ಸರ್ಕಾರ ಆದೇಶ ಕೊಟ್ಟಿದೆ, ಎಲ್ಲಿ ಶೆಲ್ಟರ್ ಇದೆ ಅದರ ಹತ್ತಿರದಲ್ಲೇ ಇರಿ. ಯಾಕೆಂದರೆ ಯಾವ ಸಂದರ್ಭದಲ್ಲೂ ಕೂಡ ಇರಾನ್ನಿಂದ ರಾಕೆಟ್ ಅಟ್ಯಾಕ್ ಆಗುವಂಥ ಸಂಭವ ಇದೆ ಅಂತೇಳಿ. ಅದಕ್ಕಾಗಿ ನೋಡಿ, ಎಲ್ಲಿ ಕೂಡ ನೀವು ಬೆರಳೆಣಿಕೆಯಲ್ಲಿ ಒಂದೆರಡು ಜನರನ್ನು ಕಂಡು ಬಿಟ್ಟರೆ ಎಲ್ಲಿ ಕೂಡ ರಸ್ತೆಯಲ್ಲಿ ಖಾಲಿದೆ. ಯಾವುದೇ ಬಸ್ ಸಂಚಾರ ಇಲ್ಲ, ಅಂಗಡಿ ಮುಂಗಟ್ಟೆಲ್ಲ ಕ್ಲೋಸ್ ಆಗಿದೆ, ಯಾವುದಿಲ್ಲ. ಇಲ್ಲಾಂದರೆ ಯಾವತ್ತು ಈ ಪ್ರದೇಶದಲ್ಲಿ ವೆಹಿಕಲ್ಗಳು ಫುಲ್ ಇರ್ತದೆ, ರೋಡಲ್ಲಿ ಜನನಿಬಿಡ ಪ್ರದೇಶ ಆಗಿರ್ತದೆ. ಆದರೆ ಇವತ್ತು ನೋಡಿದರೆ ಖಾಲಿ. ಅಲ್ಲೊಂದು ಇಲ್ಲೊಂದು ಗಾಡಿ ಬಿಟ್ಟರೆ ಎಲ್ಲಿ ಕೂಡ ನಿಮಗೆ ಗಾಡಿಗಳು ಕಾಣೋದೇ ಇಲ್ಲ. ಒಂದೆರಡು ಗಾಡಿಗಳು ಮಾತ್ರ, ಬಸ್ ಸಂಚಾರ ಇಲ್ಲ. ಪ್ರತಿಯೊಂದು ಕೂಡ ನಿರ್ಜನವಾಗಿದೆ. ಏಕೆಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ಸೇಫ್ಟಿಯನ್ನು ನೋಡ್ತಿದ್ದಾರೆ. ಸರ್ಕಾರ ಆದೇಶ ಕೊಟ್ಟಿದೆ, ಶಾಲೆಗಳು ಕಾಲೇಜ್ ಎಲ್ಲ ಬಂದಾಗಿದೆ ಇವತ್ತು ನಿನ್ನೆ. ನಂತರ ಎಲ್ಲ ಆಫೀಸು ಕೆಲಸ ಎಲ್ಲ ಬಂದಿದೆ. ಹಾಗಾಗಿ ತುಂಬ ಕಡಿಮೆ ಜನಸಂಖ್ಯೆಯಲ್ಲಿ ನಾವು ಕಾಣ್ತೀವಿ. ಅಲ್ಲೊಂದು ಇಲ್ಲೊಂದು ಗಾಡಿಗಳು ಮಾತ್ರ, ಅದು ಕೂಡ ಎಮರ್ಜೆನ್ಸಿ ಸರ್ವಿಸ್ ಹಾಗೂ ಇನ್ನಿತರ ಕೆಲವೊಂದು ಸರ್ವಿಸ್ಗಳು ಮಾತ್ರ ಸೇವೆ ಸಲ್ಲಿಸ್ತಾ ಇದೆ. ಇದ್ದಂತೆ ಯಾವುದೇ ಬಸ್ ಸಂಚಾರ ಆಗಲಿ, ಫ್ಲೈಟ್ ಆಗಲಿ, ಟ್ರೈನ್ ಆಗಲಿ ಎಲ್ಲೂ ಕಾಣುತ್ತೆ ನೋಡಿ. ಇಲ್ಲಿ ಕೂಡ ನೋಡ್ಬೋದು ತಾವೆಲ್ಲ. ಯಾಕೆಂದರೆ ಇವಾಗ ಇಸ್ರೇಲ್ನಲ್ಲಿ ಸಾಯಂಕಾಲ 6 ಗಂಟೆ ಆಗಿದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಪ್ರತಿದಿನ ಹೆವಿ ಟ್ರಾಫಿಕ್ ಇಲ್ಲಿ. ಯಾಕೆಂತೇಳಿದ್ರೆ ಎಲ್ಲ ಆಫೀಸ್ಗಳು ಬಿಡುವಂಥ ಸಂದರ್ಭ, ಹೆವಿ ಟ್ರಾಫಿಕ್ ಇರ್ತದೆ. ಈ ಥರ ಯಾವತ್ತೂ ಕೂಡ ಖಾಲಿ ರೋಡು ಕೇವಲ ಒಂದು ವರ್ಷದಲ್ಲಿ 2-3 ದಿನ ಮಾತ್ರ ಇರ್ತದೆ. ಯಾಕಂದರೆ ಹೆದ್ದಾರಿ ದಿನ ಇದ್ದರೆ ಮಾತ್ರ ಇಲ್ಲಿ ರೋಡ್ ಖಾಲಿ ಇರ್ತದೆ. ಆದರೆ ಇವತ್ತು ನೋಡಿದರೆ ನೋಡಿ, ಯಾವುದು ಕೂಡ ರೋಡಲ್ಲಿ ಗಾಡಿನೇ ಇಲ್ಲ. ನೀವು ನೋಡಿ, ಎದುರುಗಡೆ ನೋಡ್ಬೋದು. ಇಲ್ಲ ಅಂತೇಳಿದ್ರೆ ಪ್ರತಿದಿನ ಇಲ್ಲಿ ಟ್ರಾಫಿಕ್ ಇರ್ತದೆ, ಫುಲ್ಲು ಟ್ರಾಫಿಕ್ ಇರ್ತದೆ. ಆದರೆ ಇಲ್ಲಿ ನೋಡ್ಬೋದು ನೋಡಿ, ಎಲ್ಲಿ ಕೂಡ ಬಸ್ ಸಂಚಾರ ಇಲ್ಲ ಅಥವಾ ಫ್ಲೈಟಿನ ಶಬ್ದ ಕೇಳೋದೇ ಇಲ್ಲ. ಯಾಕೆಂದರೆ ಆಲ್ರೆಡಿ ಏರ್ ಝೋನನ್ನು ಬಂದ್ ಮಾಡಿದ್ದಾರೆ. ರಸ್ತೆಗಳು ಖಾಲಿಯಾಗಿದೆ. ಎಲ್ಲ ಜನರು ಕೂಡ ತಮ್ಮ ಮನೆಯಲ್ಲಿದ್ದಾರೆ. ಎಲ್ಲಿ ಬಂಕರ್ ಇದೆ ಅಥವಾ ಶೆಲ್ಟರ್ ಇದೆ ನೋಡಿ, ಅದರ ಪಕ್ಕದಲ್ಲೇ ಇದ್ದಾರೆ. ಅಂದರೆ ಯಾವತ್ತೂ ಕೂಡ ಯಾವಾಗ SMS ಬರ್ತದೆ ನಮ್ಮ ಮೊಬೈಲಿಗೆ, ಯಾಕೆಂದರೆ ರಾಕೆಟ್ ದಾಳಿ ಆಗೋ ಮೊದಲು ಒಂದು 5 ನಿಮಿಷದ ಮೊದಲು ನಮಗೆ SMS ಬರ್ತದೆ, ವೈರ್ಲೆಸ್ ಮೆಸೇಜ್ ಬರ್ತದೆ. ಅಂದರೆ ಈ ಥರ ರಾಕೆಟ್ ಬರೋ ಸಂಭವ ಇದೆ, ನೀವು ಸೇಫ್ ಝೋನಲ್ಲಿ ಇರಿ ಅಂಥೇಳಿ. ಅಷ್ಟೊತ್ತಿಗೆ ನಾವು ಹೋಗಿ ಸೀದಾ ಬಂಕರಲ್ಲಿ ಹೋಗಿ ಕೂತ್ಕೊಳ್ಬೋದು. ಆದರೆ ಒಂದು ವೇಳೆ ನಾವು ಈ ಥರ ರಸ್ತೆಯಲ್ಲಿ ಹೋಗ್ತಿದ್ರೆ ನಮಗೆ ಸ್ವಲ್ಪ ಕಷ್ಟ. ಎಲ್ಲಿಯಾದರೂ ಒಂದು ಸೇಫ್ ಝೋನಲ್ಲಿ ನಾವು ಹೋಗಿ ನಿಂತ್ಕೊಳ್ಬೇಕು. ಒಳಗಡೆ ಕಾಣ್ಬೋದು ರಸ್ತೆ. ಇದು ಟೆಲ್-ಅವೀವ್ನ ಮೈನ್ ಸಿಟಿ. ಟೆಲ್-ಅವೀವ್ ಮೈನ್ ಸಿಟಿಯಲ್ಲೇ ಖಾಲಿ. ಆದರೆ ಭಯ ಇಲ್ಲ, ಯಾಕೆಂದರೆ ಭಯದಿಂದ ಜನರು ಹೊರಗೆ ಬಂದಿಲ್ಲ, ಹಾಗೆಲ್ಲ. ಆದರೆ ತಮ್ಮ ಸೇಫ್ಟಿಗೋಸ್ಕರ ಜನರು ಮನೆಯಲ್ಲಿದ್ದಾರೆ.